ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಸಿಬಿ ಗುಜರಾತ್ ಟೈಟಾನ್ಸ್ ಬಿಗ್ ಫೈಟ್ಗೆ ಕೌಂಟ್ ಡೌನ್ ಎದುರಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ ಹೈ ವೋಲ್ಟೇಜ್ ಮ್ಯಾಚ್. ತವರಿನಲ್ಲಿ ಇವತ್ತು ಕೊನೆಯ ಲೀಗ್ ಪಂದ್ಯ ಆಡಲಿರುವಂತ ಆರ್ಸಿಬಿ ತಂಡ ಡೆಲ್ಲಿ ಎದುರು ಸೋತಿದ್ದಂತ ಆರ್ಸಿಬಿ ಕಮ್ ಬ್ಯಾಕ್ ಮಾಡುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ತವರು ಅಂಗಳದಲ್ಲೇ ಡೆಲ್ಲಿ ಎದುರು ಆರ್ಸಿಬಿ ಸೋತಿತ್ತು, ಆದ್ರೀಗ ಕಮ್ ಬ್ಯಾಕ್ ಮಾಡಿಕೊಳ್ಬೇಕು ಅನ್ನುವಂತ ಹಂಬಲದಲ್ಲಿದೆ. ಸಂಜೆ 7:30ಕ್ಕೆ ಆರಂಭ ಆಗಲಿರುವಂತ ಆರ್ಸಿಬಿ ಜಿಟಿ ಮ್ಯಾಚ್. ಆರ್ಸಿಬಿ ವರ್ಸಸ್ ಜಿಟಿ ಪಂದ್ಯ ನೋಡೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಈಗ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ವಹಿಸಲಾಗಿದೆ. ಎಂಟ್ರಿ ಎಕ್ಸಿಟ್ ಗೇಟ್ಗಳಲ್ಲಿ ಜೊತೆಗೆ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆ ಇದೆ. ಅಷ್ಟೇ ಅಲ್ಲ, ಕ್ರೌಡ್ ಮ್ಯಾನೇಜ್ಮೆಂಟ್ಗೂ ಅಂತ ಕೂಡ ಎಐ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ. ಟಿಕೆಟ್ ಇದ್ದವ್ರು ಮಾತ್ರ ಸ್ಟೇಡಿಯಂಗೆ ಹೋಗಬೇಕು. ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ಕಾರಣಕ್ಕೆ ಭಾರಿ ಭದ್ರತೆಯನ್ನು ವಹಿಸಿದ್ದಾರೆ ಪೊಲೀಸರು. ಸದ್ಯ ಆರ್ಸಿಬಿ ಡೆಲ್ಲಿ ಟೀಮ್ ವಿರುದ್ಧ ಸೋತಿತ್ತು. ಇವತ್ತು ಜಿಟಿ ವಿರುದ್ಧ ಗೆಲ್ಲಲೇಬೇಕು ಅನ್ನುವಂತ ಪಣ ತೊಟ್ಟಿದೆ. ಈ ಒಂದು ಮ್ಯಾಚ್ ನೋಡೋದಕ್ಕೆ ಅಂತ ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಆರ್ಸಿಬಿ ಜಿಟಿ ಹೈ ವೋಲ್ಟೇಜ್ ಮ್ಯಾಚ್ ಇದೆ ಇವತ್ತು. ಮೊನ್ನೆ ಆರ್ಸಿಬಿ ಸೋತಿದ್ದನ್ನ ಆರ್ಸಿಬಿ ಫ್ಯಾನ್ಸ್ ಯಾರಿಗೂ ಕೂಡ ಸಹಿಸಿಕೊಳ್ಳೋದಕ್ಕಾಗಿಲ್ಲ, ಬೇಜಾರಲ್ಲಿದ್ದಾರೆ. ಹಾಗಾಗಿ ಇವತ್ತು ಜಿಟಿ ವಿರುದ್ಧ ಸೆಣಸಾಡಲಿರುವಂತ ಆರ್ಸಿಬಿ ಗೆಲ್ಲಲೇಬೇಕು ಅನ್ನೋದು ಆರ್ಸಿಬಿ ಫ್ಯಾನ್ಸ್ಗಳ ಮನವಿ, ಜೊತೆಗೆ ಅವರ ವಿಶ್ವಾಸ ಕೂಡ ಇದ್ದೇ ಇರುತ್ತೆ. ಇವತ್ತು ಆರ್ಸಿಬಿ ವರ್ಸಸ್ ಜಿಟಿ ಮ್ಯಾಚ್ ನೋಡೋದಕ್ಕೆ ಗುಜರಾತ್ ಟೈಟಾನ್ಸ್ ಜೊತೆಗೆ ಸೆಣಸಾಡುವಂತ ಮ್ಯಾಚ್ ನೋಡೋದಕ್ಕಿಂತ ಅಭಿಮಾನಿಗಳು ಕಾಯ್ತಿದ್ದಾರೆ. ಅನೇಕರು ಮೊಬೈಲ್ ಟಿವಿಯಲ್ಲಿ ನೋಡಿದ್ರೆ, ಇನ್ನು ಕೆಲವರು ಪ್ರತ್ಯಕ್ಷವಾಗಿ ನೇರವಾಗಿ ತಮ್ಮ ಇಷ್ಟವಾದಂಥ ಆಟಗಾರರ ನೋಡಬೇಕು ಅನ್ನುವಂಥ ಕಾರಣಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂಗೇನೆ ಬರ್ತಾರೆ. ಸದ್ಯ ಈಗ 7:30ಕ್ಕೆ ಮ್ಯಾಚ್ ಶುರುವಾಗೋದ್ರಿಂದ ಎಲ್ಲ ಕಡೆ ಕೂಡ ಭದ್ರತೆ ವಹಿಸಲಾಗಿದೆ. ರಸ್ತೆಯಲ್ಲೂ ಭದ್ರತೆ ಇರುತ್ತೆ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗುವಂತ ಮಾರ್ಗ ಮಧ್ಯದಲ್ಲೂ ಭದ್ರತೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಕೂಡ ಕಣ್ಗಾವಲಿಟ್ಟಿದ್ದಾರೆ ಪೊಲೀಸರು. ಇನ್ನು ಬ್ಲಾಕ್ ನಲ್ಲಿ ಟಿಕೆಟ್ ಮಾರಾಟ ಮಾಡ್ತಾರಲ್ಲ, ಅವ್ರ ಮೇಲೂ ಕೂಡ ಪೊಲೀಸರು ಕಣ್ಗಾವಲಿಟ್ಟಿದ್ದಾರೆ. ಎಲ್ಲ ಕಡೆ CCTV ಇರುತ್ತೆ, ಎಐ ಕ್ಯಾಮ್ರಾಗಳಿರುತ್ತೆ. ಎಲ್ಲ ಭದ್ರತೆಯೊಂದಿಗೆ 7:30ಕ್ಕೆ ಮ್ಯಾಚ್ ಶುರುವಾಗುತ್ತೆ. ಆ ಮ್ಯಾಚ್ ನೋಡೋದಕ್ಕೆ ಅಂತ ಈಗ ಕ್ರಿಕೆಟ್ ಅಭಿಮಾನಿಗಳು ವೆಯ್ಟ್ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ತವರು ಅಂಗಳದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವಂತಹ ಮ್ಯಾಚ್ ಏನಿದೆ, ಭಾರಿ ರೋಚಕತೆ ಇರುತ್ತೆ, ಕುತೂಹಲ ಇರುತ್ತೆ. ನಮ್ಮದೇ ಅಂಗಳದಲ್ಲಿ ಆರ್ಸಿಬಿ ಟೀಮ್ ಆಡುವಂತ ಮ್ಯಾಚ್ ನೋಡೋದಕ್ಕೆ ಅಂತ ಆ ವೇಟಿಂಗ್ ಅಥವಾ ಕಾತುರ ಹೆಚ್ಚಾಗಿನೇ ಇರುತ್ತೆ. ಹೀಗಾಗಿ ಅಭಿಮಾನಿಗಳು ಸಹಜವಾಗಿಯೇ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಹರಿದು ಬರ್ತಿದ್ದಾರೆ. ಸಂಜೆ 7:30ಕ್ಕೆ ಮ್ಯಾಚ್ ಶುರುವಾಗುತ್ತೆ. ಟಾಸ್ನಲ್ಲಿ ಯಾರು ಗೆಲ್ತಾರೆ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರಾ ಜೊತೆಗೆ ಅಥವಾ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಳ್ತಾರಾ, ಏನಾಗಬಹುದು ನೋಡೋಣ. ಕ್ರಿಕೆಟ್ ಅಭಿಮಾನಿಗಳಿಗಂತೂ ಇದು ಹಬ್ಬದೂಟ. ಯಾಕೆಂದ್ರೆ ಅದರಲ್ಲೂ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವಂತ ಪ್ರತಿಯೊಂದು ಮ್ಯಾಚ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಮ್ಯಾಚ್ ನೋಡಬೇಕು ಅಂತಾನೆ ತುಂಬಾ ಜನರು ವೆಯ್ಟ್ ಮಾಡ್ತಿರ್ತಾರೆ. ಟಿಕೆಟ್ಗೋಸ್ಕರ ಎಷ್ಟು ಕಾಯ್ತಾ ಇರ್ತಾರೆ. ಟಿಕೆಟ್ ಸಿಕ್ಕವರೆಲ್ಲರೂ ಕೂಡ ಸ್ಟೇಡಿಯಂಗೆ ಹೋದ್ರೆ, ಟಿಕೆಟ್ ಇಲ್ಲದೆ ಇರೋರು ಮನೇಲೆ ಕೂತ್ಕೊಂಡು ಮ್ಯಾಚ್ ನೋಡ್ತಾರೆ. ಸದ್ಯ ಈಗ ಅಭಿಮಾನಿಗಳ ಸಾಗರ ಹರಿದು ಬರ್ತಾ ಇದೆ. ಮತ್ತೊಂದು ಕಡೆ ಅನೇಕರು ಬ್ಲಾಕಲ್ಲಿ ಟಿಕೆಟ್ ಮಾರಿ ತಗ್ಲಾಕೊಂಡಿದ್ರು. ಹಾಗಾಗಿ ಪೊಲೀಸರು ಎಲ್ಲ ಕಡೆನೂ ಭದ್ರತೆ ವಹಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಗಮೇಶ್. ಚಿನ್ನಸ್ವಾಮಿ ಸ್ಟೇಡಿಯಂನಿಂದಾನೇ ಜಾಯಿನ್ ಆಗ್ತಿದ್ದಾರೆ. ಸಂಗಮೇಶ್, ಮೊನ್ನೆ ಅಷ್ಟೇ ಡೆಲ್ಲಿ ವಿರುದ್ಧ ಆರ್ಸಿಬಿ ಸೋತಿತ್ತು. ಈ ಬಾರಿ ಜಿಟಿ ವಿರುದ್ಧ ಗೆಲ್ಲೇಬೇಕು ಅನ್ನುವಂತ ಹಂಬಲ ಇದ್ದೇ ಇದೆ. ಯಾವ ರೀತಿ ಇದೆ ಅಲ್ಲಿನ ವಾತಾವರಣ? 7:30ಕ್ಕೆ ಮ್ಯಾಚ್ ಶುರುವಾಗುತ್ತೆ, ಭದ್ರತೆ ಹೇಗಿದೆ? ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆಯಾ? ಎಸ್ ಸೌಖ್ಯ. ಸದ್ಯ ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವರ್ಸಸ್ ಜಿಟಿ ಮ್ಯಾಚ್ ನಡೀತಾ ಇದೆ. ಇನ್ನು ಸಂಜೆ ಮ್ಯಾಚ್ ಪ್ರಾರಂಭವಾಗಲಿದೆ. ಅದರ ನಿಮಿತ್ತವಾಗಿ ಇಂದು ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ನಾನು ಸ್ಟೇಡಿಯಂನ ಮುಂಭಾಗ ಇದ್ದೀನಿ. ಅಂದ್ರೆ ಯಾವ ರೀತಿ ಇದೆ ಇಲ್ಲಿ ದೃಶ್ಯವನ್ನ ತೋರಿಸ್ತಾ ಹೋಗ್ತೀನಿ.
ಬೆಳಗ್ಗೆಯಿಂದಲೇ ಕೂಡ ಅಭಿಮಾನಿಗಳು ಬರ್ತಾ ಇದ್ದಾರೆ. ಕ್ರಿಕೆಟಿಗರು ಬರ್ತಾರಾ, ಹೇಗೆ IPL ಅಂದ್ರೆ ಅದರಲ್ಲೂ ವಿರಾಟ್ ಕೊಹ್ಲಿ ನೋಡ್ಬೇಕು ಅನ್ನುವ ವಿಚಾರಕ್ಕಾಗಿ ಅಭಿಮಾನಿಗಳು ಬರ್ತಾರೆ. ಹಾಗಾಗಿ ಬೆಳಗ್ಗೆಯಿಂದಲೇ ಕೂಡ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಸುಮಾರು 2,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾಕೆಂದ್ರೆ ಯಾವುದೇ ಒಂದು ಘಟನೆಯನ್ನ ನಡೆಯಬಾರದೆನ್ನುವ ವಿಚಾರಕ್ಕಾಗಿ ಒಂದು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಜೊತೆಗೆ ಈ ವರ್ಷದ ಒಂದು ಈ ವರ್ಷದ ಕೊನೆಯ ಪಂದ್ಯ ಇಲ್ಲಿ RCB ಒಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದ್ದು ಅಭಿಮಾನಿಗಳು ಬಹಳ ಕುತೂಹಲದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಇದು ಕೊನೆಯ ಮ್ಯಾಚ್ ಆಗಿರೋದ್ರಿಂದ ಇದು ಕೊನೆಯ ಮ್ಯಾಚ್ ಈಗ ಆಗಿದೆ. ಹೀಗಾಗಿ ಇದು ಪಂದ್ಯವನ್ನ ಗೆಲ್ಲೇಬೇಕು ಅನ್ನುವ ವಿಚಾರಕ್ಕಾಗಿ ಅಭಿಮಾನಿಗಳು ಬಹಳಷ್ಟು ಕುತೂಹಲದಲ್ಲಿದ್ದಾರೆ. ಸುಮಾರು ಜೊತೆಗೆ ಕಳೆದ ವರ್ಷ ಏನು ಕಾಲ್ತುಳಿತ ಸಂಭವಿಸಿ ಘಟನೆಯನ್ನಾಗಿತ್ತು, ಆ ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಅಹಿತಕರ ಘಟನೆ ನಡೆಯಬಾರದೆನ್ನುವ ವಿಚಾರಕ್ಕಾಗಿ 500ಕ್ಕೂ ಹೆಚ್ಚು AI ಕ್ಯಾಮೆರಾಗಳನ್ನ ಕೂಡ ಅಳವಡಿಸಿದ್ದಾರೆ. ಇನ್ನು 3:30ಕ್ಕೆ ಎಲ್ಲಾ ಗೇಟ್ಗಳನ್ನ ಓಪನ್ ಮಾಡಿ ಅಭಿಮಾನಿಗಳಿಗೆ ಒಳಗಡೆ ಬೀಳುವ ಕೆಲಸವನ್ನ ಮಾಡಲಾಗುತ್ತೆ. ಯಾಕೆಂದ್ರೆ ಟಿಕೆಟ್ ಇದೆಯಾ ಇಲ್ವಾ, ಏನಾದರೂ ಸಾಮಾನು ತಂದಿದ್ದಾರೇನೋ ಚೆಕ್ ಮಾಡಿ ಒಳಗಡೆ ಬಿಡುವ ಕೆಲಸವನ್ನ ಮಾಡಲಾಗುತ್ತೆ. ಜೊತೆಗೆ ಅಭಿಮಾನಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನೀವು ಇಲ್ಲಿ ಮ್ಯಾಚ್ ನೋಡಕ್ ಬಂದಿದ್ದೀರಾ, ಹೇಗೆ ಟಿಕೆಟ್ ಇದೆಯಾ, ಮತ್ತೆ ಎಷ್ಟು ಕುತೂಹಲದಿಂದ ಇಲ್ಲಿ ನೋಡೋದಕ್ಕೆ ಬಂದಿದ್ದೀರಿ? ಲೈಫಲ್ಲಿ ಫಸ್ಟ್ ಟೈಮ್ ಬರ್ತಾರೆ ಸರ್, ತುಂಬಾ ಕುತೂಹಲ ಇದೆ, ಇಂಟ್ರೆಸ್ಟಿಂಗ್ ಇದೆ. ಎಕ್ಸೈಟೆಡ್ ಅಂದ್ರೆ ಪ್ಲೇಯರ್ಸ್ ಇನ್ನು ಗ್ರೌಂಡಿಗೆ ಎಂಟ್ರಿನೇ ಆಗಿಲ್ಲ, ಬಸ್ ಬರೋ ಸಮೇತ ವೇಟ್ ಮಾಡ್ತಾನೆ ಇದೀವಿ ಆಗದಿಂದಾನು. ಈ ಪೊಲೀಸ್ ಅವರೇ ನಿಲ್ಲಕ್ಕೆ ಬಿಡ್ತಿಲ್ಲ ನಮಗೆ. ಬಸ್ ಬರೋದಕ್ಕೆ ಇನ್ನ ವೇಟ್ ಇದೆ. ಸುಮಾರು 4:15 5 ಗಂಟೆ ತನಕ ಬಸ್ ಬರುತ್ತೆ. 3:40 ಬರುತ್ತೆ ಸರ್ ಬಸ್ಸು. ಈ ಬೇಗನೆ ಬರುತ್ತೆ. ಅದಕ್ಕೆ ಈಗ 3:15 ಪ್ಲೇಯರ್ಸ್ ಎಂಟ್ರಿ ಆಗ್ತಾರೆ. ನಾವು ಪ್ಲೇಯರ್ಸ್ ನೋಡ್ಕೊಂಡೆ ಒಳಗೆ ಹೋಗ್ಬೇಕು, ಬಸ್ ನೋಡ್ಕೊಂಡು ಒಳಗಡೆ ಹೋಗ್ಬೇಕಂತಿದೀವಿ. ಅಂದ್ರೆ 3:30ಕ್ಕೆ ಗೇಟ್ ಓಪನ್ ಆಗುತ್ತೆ. ಆದ್ರೆ ಅಭಿಮಾನಿ ಇದು ಕ್ರಿಕೆಟ್ ಟೀಮ್ ಮೆಂಬರ್ಸ್ ಅನ್ನ ನೋಡ್ಮೇಲೆ ಒಳಗಡೆ ಹೋಗ್ತಾರೆ. ಹೌದು ಸರ್, ಹೌದು. ನೀವು ಈ ವರ್ಷದ ಮ್ಯಾಚ್ ನಲ್ಲಿ ಇವತ್ತು ಲಾಸ್ಟ್ ಮ್ಯಾಚ್ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಕಳೆದ ಮ್ಯಾಚ್ ನಲ್ಲಿ ನಮ್ಮ RCB ಟೀಮ್ ಸೋತಿತ್ತು, ಸ್ವಲ್ಪ ಬೇಜಾರಾಗಿದೆ. ಈ ಮ್ಯಾಚ್ ನಲ್ಲಿ ಸಪೋರ್ಟ್ ಯಾವ ರೀತಿ ಇರಲಿದೆ ಸರ್? ನಮ್ಗೆ ಮೊನ್ನೆ ಸೋತಂತಲ್ಲ ಸರ್, RCBನೇ ಪಕ್ಕ ಹೊಡಿತಾರೆ. ಇವತ್ತು ಅದು ಬೇರೆ, ಹೋಮ್ ಪಿಚ್ ಬೇರೆ, ಲಾಸ್ಟ್ ಮ್ಯಾಚ್ ಬೇರೆ. ಒಳ್ಳೆ ರನ್ ರೇಟ್ ಅಲ್ಲಿ ವಿನ್ ಆಗ್ತಾರೆ ನೋಡಿ. ಮತ್ತೊಬ್ರು ಅಭಿಮಾನಿ ಇದ್ರೆ ಮಾತಾಡಿಸ್ತೀನಿ. ಸರ್, ಹೇಳಿ ಸರ್. ಕೊಹ್ಲಿ ಅವ್ರು ನೋಡ್ಬೇಕಂತ ತುಂಬಾ ಆಸೆ. ಟಿಕೆಟ್ ಬೇರೆ ಸಿಗ್ಲಿಲ್ಲ, ಸೋಲ್ಡ್ ಔಟ್ ಬೇರೆ ಆಗ್ಬಿಡ್ತು. 2 ನಿಮಿಷದಲ್ಲಿ ಲಾಕ್ಔಟ್ ಆಗ್ಬಿಡ್ತು, ಸೋಲ್ಟ್ ಆಗ್ಬಿಡ್ತು. ಅದಕ್ಕೋಸ್ಕರ ಕೊಹ್ಲಿ ಸರ ಇಲ್ಲಿ ಬರ್ತಾ ಇದಾರೆ. ಇನ್ನೇನು 3 ಅಂತ ಅಣ್ಣ ಹೇಳಿದ್ರು, ಬ್ರೋ ಅವರು ನೋಡ್ಬಿಟ್ಟು ಹೋಯ್ತಾ ಇರ್ತೀವಿ. ಅದೇ ಸರ್, ಟಿಕೆಟ್ ಸಿಕ್ಕಿಲ್ಲ ಅಂತ ಬೇಜಾರಿದೆ. ಆದ್ರೆ ಫ್ಯಾನ್ ಕ್ರಿಕೆಟರ್ಸ್ ಏನ್ ಹೇಳ್ತಾರೆ, ಅವರಿಗೆ ನೋಡಿ ಹೋಗ್ಬೇಕು ಅನ್ನೋ ವಿಚಾರಕ್ಕಾಗಿ ಬಂದಿದ್ದಾರೆ. ಹೌದೌದು ಸರ್, ಅವ್ರು ಬರ್ತಾ ಇದಾರೆ ಬಾಸ್. ಅವ್ರ ಎಂಟ್ರಿ ನೋಡ್ಬಿಟ್ಟೆ ಫುಲ್ ಖುಷಿ ಆಗೋದು. ನೋಡ್ರಿ ಸಾಕು, ಮ್ಯಾಚ್ ನೋಡ್ದಂಗೆ. ಎಲ್ಲಿಂದ ಬಂದಿದ್ದೀರಿ, ಹೇಗೆ ಸರ್? ನಾವು ದಾವಣಗೆರೆಯಿಂದ ಅರ್ಮಾಳಿ ಅಂತ, ಅಲ್ಲಿಂದ ಬಂದಿದ್ದೇವೆ ನಾವು. ನೋಡೋದಕ್ಕೆ ಮಾತ್ರ ದಾವಣಗೆರೆ ಅಂತ ಬಂದಿದ್ದು? ಹೌದು, ಅಲ್ಲಿಂದಾನೆ ಬಂದಿರೋದು ನಾವು. ಅಲ್ಲಿಂದ ಸೀದಾ ಬಂದಿರೋದು. ಇವಾಗ ಬಾಸ್ ಇನ್ನೇನು ಬರ್ತಾ ನೋಡ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತೀವಿ ನಾವು, ಅಷ್ಟೇ, ಇನ್ನೇನಿಲ್ಲ. ಜೈ RCB. ಅಭಿಮಾನಿಗಳು ಏನು ದಾವಣಗೆರೆಯಿಂದ ನೋಡೋದಕ್ಕೆ ಬಂದಿದ್ದಾರೆ. ಇಲ್ಲಿ ಟಿಕೆಟ್ ಸಿಕ್ಕಿಲ್ಲ, ಆದ್ರೆ ಕ್ರಿಕೆಟಿಗರನ್ನ ನೋಡಿ ನಾವು ಹೋಗ್ತೀವಿ ಅನ್ನೋ ವಿಚಾರನ ಕೂಡ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದ್ದು, ಇನ್ನು ಕೆಲವೇ ಕ್ಷಣಗಳಲ್ಲಿ ಗೇಟ್ ಓಪನ್ ಆಗಲಿದ್ದು ಅಭಿಮಾನಿಗಳಿಗೆ ಒಳಗಡೆ ಬಿಡುವ ಕೆಲಸವನ್ನ ಮಾಡ್ತಾರೆ. ಸಂಜೆ 7:30ಕ್ಕೆ ಮ್ಯಾಚ್ ಪ್ರಾರಂಭವಾಗಲಿದೆ. ಸಂಗಮೇಶ್, ಇವತ್ತು ಗುಜರಾತ್ ವರ್ಸಸ್ RCB ಮ್ಯಾಚ್ ಇರೋದ್ರಿಂದ, ಮೊನ್ನೆ ದೆಹಲಿ ವಿರುದ್ಧ ಟೀಮ್ ಸೋತಿರೋದ್ರಿಂದ ಇವತ್ತು ಗೆಲ್ಲೇಬೇಕು ಅನ್ನುವಂತ ಹಂಬಲ ಇದೆ. ಈ ಟಾಸ್ ಗೆದ್ದಂತ ಸಂದರ್ಭದಲ್ಲಿ ಬ್ಯಾಟಿಂಗ್ ತೆಗೆದುಕೊಂಡ್ರೆ ಅನುಕೂಲ ಆಗುತ್ತಾ RCBಗೆ, ಅಥವಾ ಫೀಲ್ಡಿಂಗ್ ತೆಗೆದುಕೊಂಡ್ರೆ ಅನುಕೂಲ ಆಗುತ್ತಾ? ಜೊತೆಗೆ ಪಿಚ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ಓಕೆ, ಇಲ್ಲಿ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಬಗ್ಗೆ ಹೇಳೋದಾದ್ರೆ, ಯಾರು ಒಂದು ಮೊದಲಿಗೆ ಟಾಸ್ ಗೆದ್ದ ಮೇಲೆ ಯಾರು ಬೌಲಿಂಗ್ ಅನ್ನ ಮಾಡ್ತಾರೆ ಅವರೇ ಹೆಚ್ಚಾಗಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಬ್ಯಾಟಿಂಗ್ ನಂತರ ಬ್ಯಾಟಿಂಗ್ ಮಾಡುವುದಕ್ಕೆ, ಚೇಸಿಂಗ್ ಮಾಡುವುದಕ್ಕೆ ಈಸಿ ಆಗುತ್ತೆ. ಸುಮಾರು 200 ಸಮೀಪ ಅವರು ಮೊದಲು ಬ್ಯಾಟಿಂಗ್ ಮಾಡ್ತಾರೆ. ಅವರು ಬ್ಯಾಟಿಂಗ್ ನಲ್ಲಿ 200ಕ್ಕೂ ಸಮೀಪ ರನ್ ಅನ್ನ ಮಾಡಿದ್ರು ಕೂಡ ಇನ್ಸರಿ ನಂತರ ಚೇಸ್ ಮಾಡುವುದಕ್ಕೆ ಈಸಿ ಆಗುತ್ತೆ ಅನ್ನೋ ವಿಚಾರಕ್ಕಾಗಿ ಬಹಳಷ್ಟು ಪಂದ್ಯಗಳು ನಡೆದಿರುವ ಸಂದರ್ಭದಲ್ಲಿ ಮೊದಲು ಟಾಸ್ ಗೆದ್ರೆ ಅವರು ಬೌಲಿಂಗ್ ಅನ್ನೇ ಆಯ್ಕೆ ಮಾಡ್ಕೋತಾರೆ. ಜೊತೆಗೆ ಇವತ್ತು ಕೂಡ ಯಾರು ಟಾಸ್ ಗೆಲ್ತಾರೆ ಅವರು ಬೌಲಿಂಗ್ ಅನ್ನೇ ಆಯ್ಕೆ ಮಾಡುವ ಒಂದು
ಸಂಭವ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಟಾಸ್ ಯಾರು ಗೆಲ್ತಾರೆ ಅವ್ರ ಮೇಲೆ ಒಂದು 90% ಒಂದು ಗೆಲುವು ಒಂದು ಡಿಪೆಂಡೆಂಟ್ ಆಗಿರುತ್ತೆ. ಹಾಗಾಗಿ ಯಾರು ಈ ಟಾಸ್ ಅನ್ನ ಗೆಲ್ತಾರೆ ಅನ್ನೋದನ್ನೇ ಕಾದ್ ನೋಡ್ಬೇಕಾಗಿದೆ ಸರ್.